ಹೇಯ್, ನಾನು ಹೇಳೋದನ್ನ ಚೆನ್ನಾಗಿ ಕೇಳಿಸ್ಕೋ. ನಿನ್ನ ತಮ್ಮ ಆರ್ಯ ಸಸ್ಪೆಂಡ್ ಆಗಿ ಮನೇಲಿದ್ದಾನೆ. ಅವನ ಜಾಗಕ್ಕೆ ನಾನು ಬಂದಿದ್ದೀನಿ. ಮಾತು ಬಂತು ಅಂತ ಏನಾರು ನನ್ನ ಸಿಗಿಸ್ಬೇಕು ಅಂತ ಪ್ರಯತ್ನ ಪಟ್ಟರೆ ಮೊದಲು ನಿನ್ನ ಕರ್ಕೊಂಡೋಗಿದ್ನಲ್ಲ ಜಾಗ, ಅಲ್ಲಿಗೆ ಕರ್ಕೊಂಡೋಗಿ ಪರ್ಮನೆಂಟಾಗಿ ಬರದೇ ಇರೋ ಜಾಗ ಕಳಿಸ್ಬೇಕಾಗತ್ತೆ. ಹೇಳ್ತೀಯನ ನನ್ನ ಬಗ್ಗೆ? ಹೇಯ್, ಹಾಗ್ಬಾ ದಾರಿಗೆ. ನಿನಗೊಂದು ಚಿಕ್ಕ ಗುಡ್ ನ್ಯೂಸ್ ಇದೆ. ಅರ್ಪಿತ್ ಅವರು ನಿನ್ನ ಮೇಲೆ ಹಾಕಿದ ಕೇಸನ್ನು ವಾಪಸ್ ತಗೊಂಡಿದ್ದಾರೆ. ನಿನ್ನ ತಂಗಿ ಸಾಕ್ಷಿ ರಂಜಿತನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ನಿನ್ನ ತಂಗಿ ಸಾಕ್ಷಿ ರಂಜಿತನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಕ್ಕೆ ನಿನ್ನ ಮೇಲಿರೋ ಕೇಸನ್ನೆಲ್ಲ ಖುಲಾಸೆ ಮಾಡಿ ನಿನ್ನನ್ನು ಬಿಡ್ತಾ ಇರೋದು. ಏನಾದರೂ ಕತ್ತನ್ನು ಅಲ್ಲಾಡಿಸಿ ಈ ಮದುವೆನ ತಡಿಲಿಕ್ಕೆ ಏನಾದ್ರು ಪ್ರಯತ್ನ ಪಟ್ಟೆ ಪರ್ಮನೆಂಟಾಗಿ ನಿನ್ನ ಪ್ರಾಣ ತೆಗೆದು ಬಿಡ್ತೀನಿ. ನಿನ್ನ ಮನೆಯವರೇನಾದರೂ ಈ ಮದುವೆ ಬಗ್ಗೆ ನಿನ್ನ ಹತ್ರ ಅಭಿಪ್ರಾಯ ಕೇಳಿದ್ರೆ ಕತ್ತನ್ನು ಅಲ್ಲಾಡಿಸದೆ ಒಪ್ಕೊಬೇಕು. ಅರ್ಥ ಆಯ್ತಾ? ಆವಾಗಲೇ ಈ ಲಾಕ್ ಆಗಿರೋ ನರಗಳಿಂದ ನಿನಗೆ ಮುಕ್ತಿ. ಇಲ್ಲ ಅಂದರೆ ಅರ್ಥ ಆಯ್ತಾ? ಇನ್ಸ್ಪೆಕ್ಟರ್, ನೀವೇ ಇಲ್ಲಿಗೆ ಬರೋಕೋದ್ರಿ? ಪೇಷಂಟ್ ನಿಮ್ಮ ನೋಡ್ರೆ ಗಾಬರಿ ಪಡ್ತಾರೆ. ಡೋಂಟ್ ವರಿ ಡಾಕ್ಟ್ರೆ, ಇನ್ಮೇಲೆ ಆದಿತ್ಯ ನನ್ನನ್ನು ನೋಡಿ ಎದುರಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದವರು ಆ ಕೇಸನ್ನು ವಾಪಸ್ ತೊಗೊಂಡ್ಬಿಟ್ಟಿದ್ದಾರೆ. ಈ ವಿಷಯನ ಅವ್ರ ಮನೆಯವ್ರಿಗೆ ತಿಳಿಸೋಣ ಅಂತ ಬಂದೆ, ಬಟ್ ಇಲ್ಲಿ ಯಾರೂ ಇಲ್ಲ. ಹಾಗಾಗಿ ನೀವೇ ಅವ್ರ ಮನೆಯವ್ರಿಗೆಲ್ಲ ಈ ವಿಷಯ ತಿಳಿಸ್ಬಿಡಿ. ಓಕೆ, ಫೈನ್. ನೋಡಿ ಆದಿತ್ಯ, ನಿಮ್ಗೊಂದು ಗುಡ್ ನ್ಯೂಸ್ ಬಂದಿದೆ. ಕಂಪ್ಲೇಂಟ್ ವಾಪಸ್ ತೊಗೊಂಡಿದ್ದಾರಂತೆ. ಓಕೆ, ನಾನು ಅವ್ರ ಮನೆಯವ್ರಿಗೆ ವಿಷಯ ತಿಳಿಸ್ತೀನಿ. ಥ್ಯಾಂಕ್ ಯು. ಓಕೆ ಆದಿತ್ಯ, ಆಲ್ ದ ಬೆಸ್ಟ್. ಹೇಳಿ ಡಾಕ್ಟರ್, ನಾನೇ ಸೂರ್ಯ ಮಾತಾಡ್ತಿರೋದು. ಹಾ, ರಿಯಲಿ? ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಹಾಗಲ್ಲ. ಇಷ್ಟು ದಿವಸ ಬರೀ ಬ್ಯಾಡ್ ನ್ಯೂಸ್ಗಳು ಕೇಳಿ ಸಾಕಾಗೋಗಿತ್ತು. ನಿಮ್ಮಿಂದ ಒಳ್ಳೆ ನ್ಯೂಸ್ ಬಂತಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಥ್ಯಾಂಕ್ ಯು. ಓಕೆ, ಬಾಯ್. ಆರ್ತಿ ಅವರೇ, ಅರ್ಪಿತಾ ಆದಿತ್ಯನ ಮೇಲೆ ಕೊಟ್ಟು ಕಂಪ್ಲೇಂಟ್ನ ವಾಪಸ್ ತಗೊಂಡಿದ್ದಾಳೆ. ಆರ್ತಿ ಬಂದ್ಗಳಿಗೆ ಚೆನ್ನಾಗಿದೆ ನೋಡು. ಅವಳು ಬಂದ ತಕ್ಷಣ ಒಂದು ಒಳ್ಳೆ ಸುದ್ದಿ ಬಂತು. ಇನ್ಮೇಲೆಲ್ಲ ಒಳ್ಳೇದೇ ಆಗತ್ತೆ. ಆ ದಿನ ಬೇಗ ಹುಷಾರಾಗಿ ಮನೆಗೆ ಬರ್ತಾನೆ. ಹಲೋ ಅಮ್ಮ, ನಾನೇ ಇನ್ಮೇಲೆ ಫೋನ್ ಮಾಡಬೇಕು ಅಂತಿದ್ದೆ. ನೀವು ಫೋನ್ ಮಾಡಿದ್ದು ಒಳ್ಳೇದಾಯ್ತು. ಅಮ್ಮ, ಅರ್ಪಿತಾ ಆದಿತ್ಯನ ಮೇಲೆ ಕೇಸ್ ಹಾಕಿದಲ್ಲ, ಆ ಕೇಸನ್ನು ಅರ್ಪಿತಾ ವಾಪಸ್ ತೊಗೊಂಡಿದ್ದಾಳಂತಮ್ಮ. ನಾವೆಲ್ಲರೂ ಆದಿತ್ಯನ ಡಿಸ್ಚಾರ್ಜ್ ಮಾಡ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ. ಏನೋ ಅಪ್ಪ ಬಂದಿದ್ದಾರಾ? ಸರಿಮ್ಮ, ನಾವೆಲ್ಲರೂ ಅವರಿಗೆ ಹಾಸ್ಪಿಟಲ್ಲೇ ಸಿಗ್ತೀವಿ. ಸೂರ್ಯರೇ, ನಾನು ನಿಮಿಷ ರೆಡಿ ಆಗಿಬಿಟ್ಟು ಬರ್ತೀನಿ. ಸಾಕ್ಷಿ ಕಾಲ್ ಮಾಡ್ತಿದ್ದಾಳೆ. ನಿಮ್ಮ ಮುಖದಲ್ಲಿ ಸಂತೋಷ ನೋಡಿದಾಗಲೇ ಅನ್ಕೊಂಡೆ ಸಾಕ್ಷಿ ಫೋನ್ ಇರಬೇಕು ಅಂತ. ಅವ್ರ ಅಣ್ಣನ ಕೇಸ್ನ ವಾಪಸ್ ತಗೊಂಡಲ್ಲ, ಅದ್ರ ಬಗ್ಗೆ ಮಾತಾಡೋಕೆ ಫೋನ್ ಇರಬೇಕು. ಮಾತಾಡಿ. ಹಲೋ, ಹೇಳಿ ಸಾಕ್ಷಿ. ಥ್ಯಾಂಕ್ಸಾ? ಯಾಕೆ ಏನು ಅಂತ ಹೇಳಿದ್ರೆ ನನಗೂ ಖುಷಿ ಆಗುತ್ತೆ. ಅರ್ಪಿತಾ ಆಂಟಿ ನಮ್ಮ ಅಣ್ಣನ ಮೇಲೆ ಹಾಕಿದ ಕೇಸಿಂದ ಬಚಾವ್ ಮಾಡಿದ್ದಕ್ಕೆ. ಈ ಕಾರಣಕ್ಕಾದ್ರೆ ನೀವು ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ? ನಿಮ್ಮ ಹೆಂಡತಿ ಆಗೋಳು ಅಣ್ಣನ ಬಚಾವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಯಾಕೆ ಅಂತನಾ? ಅಲ್ಲ, ಆದಿತ್ಯ ಕೇಸಿಂದ ಆಚೆ ಬರೋದಕ್ಕೆ ನಾನು ನೆಪ ಮಾತ್ರ. ನನ್ನ ಮಾತಿಗೆ ಬೆಲೆ ಕೊಟ್ಟು ಕೇಸ್ನ ವಾಪಸ್ ತಗೊಂಡ್ರಲ್ಲ ಅರ್ಪಿತಾ ಅವರು, ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೌದಾ? ಹಾಗಾದ್ರೆ ನನ್ನ ಕಡೆಯಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಈ ಮೀಡಿಯೇಟರ್ ಕೆಲಸ ನನಗೆ ಕೊಡಬೇಡ. ಅರ್ಪಿತಾ ಅವ್ರು ಇಲ್ಲೇ ಇದ್ದಾರೆ, ಅವ್ರಿಗೆ ಫೋನ್ ಕೊಡ್ತೀನಿ. ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಅವ್ರಿಗೆ ಹೇಳು. ಹಲೋ, ತುಂಬಾ ಥ್ಯಾಂಕ್ಸ್ ಆದಿತ್ಯನ ಮೇಲೆ ಹಾಕಿದ ಕೇಸ್ನ ವಾಪಸ್ ತಗೊಂಡಿದ್ದಕ್ಕೆ.
ನೀನು ರಂಜಿತ್ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಯಂತೆ ಅವ್ರು ಹೇಳಿದ್ರು. ಆದಿತ್ಯನ ನೇಣಿಗೆ ಹಾಕ್ಸೋಷ್ಟು ಕೋಪ ಆಯಿತು ನಂಗೆ ಅವನ ಮೇಲೆ. ಆದರೆ ನೀನು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ನಿನ್ನ ಡಿಸಪಾಯಿಂಟ್ ಮಾಡೋಕ್ಕೆ ನಂಗೆ ಯಾಕೋ ಮನಸ್ಸಾಗಲಿಲ್ಲ. ಬಿಕಾಸ್ ನೀನು ನನಗೆ ಮಗಳಿದ್ದಾಗಲ್ವಾ, ಅದಕ್ಕೆ ಅವನ ಮೇಲಿನ ಕೋಪನೆಲ್ಲ ಬದಿಗಿಟ್ಟು ನಿನ್ನ ಖುಷಿಗೋಸ್ಕರ ನಾನು ಕೇಸ್ ವಾಪಸ್ ತಗೊಂಡೆ. ಥ್ಯಾಂಕ್ಸ್. ನಿಮ್ಮ ಹೆಲ್ಪ್ನ ಯಾವತ್ತೂ ಮರೆಯಲ್ಲ ನಾನು. ಸಾಕ್ಷಿ, ನನ್ನ ಹೆಸರು ಹೇಳೋದಕ್ಕೆ ಅಂತ ನನಗೆ ಸ್ವಂತ ಮಕ್ಕಳಿಲ್ಲ. ಆದರೆ ನಿನ್ನ ಮತ್ತು ರಂಜಿತ್ನ ನನ್ನ ಸ್ವಂತ ಮಕ್ಕಳು ಅಂತ ಅಂದ್ಕೊಂಡಿದ್ದೀನಿ. ನೀವಿಬ್ಬರು ಸಂತೋಷವಾಗಿರಬೇಕು, ಅದೇ ನಂಗೆ ಮುಖ್ಯ. ಸಾಕ್ಷಿ, ನಾನು ತುಂಬ ಹೊತ್ತು ನಿನ್ನ ಜೊತೆ ಹೀಗೆ ಮಾತಾಡಿದ್ರೆ ಎಮೋಷನಲ್ ಆಗಿಬಿಡ್ತೀನಿ ಅಷ್ಟೇ. ಆಮೇಲೆ ನನ್ನ ಸಮಾಧಾನ ಮಾಡೋಕ್ಕೆ ನೀನೇ ಬರಬೇಕಾಗತ್ತೆ. ರಂಜಿತ್ ಕೈಗೆ ಫೋನ್ ಕೊಡ್ತೀನಿ. ಸರಿ ಆಂಟಿ. ಹಲೋ. ಏನು ನಿಮ್ಮ ಅರ್ಪಿತಾ ಅವರು ಭಾಳ ಬದಲಾಗ್ಬಿಟ್ಟಿದ್ದಾರೆ ಅನ್ನೋ ಹಾಗೆ ಬಿಲ್ಡಪ್ ಕೊಡ್ತಾ ಇದ್ರು. ಅವ್ರು ಬದಲಾಗಿರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇನ್ನು ಬೇಕಾದ್ರೆ ನಾನು ಚೇಂಜ್ ಆಗಿರೋದ್ರ ಬಗ್ಗೆ ಕೇಳೋ, ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಸಾಕ್ಷಿ ಸಮೇತ ಪ್ರೂವ್ ಮಾಡಿ ಈ ಸಾಕ್ಷಿನೇ ಗೆದ್ಕೊಂಡು ಆಯ್ತಲ್ಲ ನೀವು. ಥ್ಯಾಂಕ್ಸ್. ಈ ಹೊಗಳಿಕೆ ಬರೀ ಫೋನಲ್ಲಿ ಮಾತಾಡೋದಕ್ಕೆ ಮಾತ್ರ ಸೀಮಿತನೋ ಅಥವಾ ಮದುವೆವರೆಗೂ ಬರುತ್ತೋ? ನಿಮಗೆ ಪ್ರಾಮಿಸ್ ಮಾಡಿ ಬಂದ ವಿಷಯನ ನಾನು ಆಗ್ಲೇ ಮನೇಲಿ ಹೇಳಾಯ್ತು. ಹೌದಾ? ಏನಂದ್ರು? ಒಪ್ಕೊಂಡ್ರಾ? ಇಲ್ಲ, ಅಮ್ಮ ಇನ್ನೂ ಕನ್ಫ್ಯೂಷನ್ನಲ್ಲೇ ಇದ್ದಾರೆ. ಉಳಿದವ್ರ ದೃಷ್ಟಿಲೆಲ್ಲ ನೀವಿನ್ನೂ ವಿಲ್ಲನೆ. ನಾನು ಹೀರೋ ಅನ್ಸ್ಕೊಳ್ಳೋಕ್ಕೆ ಇನ್ನೂ ಯಾವ್ಯಾವ ವೇಷ ಹಾಕ್ಬೇಕೋ ಏನೋ. ವೇಷ ಹಾಕೋರ್ನ ಕಂಡ್ರೆ ನಮ್ಮ ಮನೇಲಿ ಯಾರಿಗೂ ಆಗಲ್ಲ, ನನಗೂ ಕೂಡ. ರೀ ತಮಾಷೆಗೆ ಹೇಳಿದ್ದಾನು. ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ರಿಜೆಕ್ಟ್ ಲಿಸ್ಟಲ್ಲಿ ಇಡ್ಬೇಡಿ ನನ್ನ. ನಗುನ ನಿಮ್ಗೆ? ನನ್ನ ಕಷ್ಟ ನಿಮ್ಗೆಲ್ಲ ಅರ್ಥ ಆಗ್ಬೇಕು. ಈಗ ನಾನು ಏನ್ ಮಾಡ್ಬೇಕು ಹೇಳಿ? ಮೀಟ್ ಮಾಡ್ಬೇಕು. ಸಿಗ್ತೀರಾ? ಆದ್ರೆ ಗೆಸ್ಟ್ ಹೌಸ್ ಬಿಟ್ಟು ಬೇರೆ ಎಲ್ಲಿ ಬೇಕಾದ್ರು. ಹಲೋ, ಇದು ಅನ್ಯಾಯ. ಸತ್ಯ ಹೇಳಿದ್ಮೇಲೂ ಸತಾಯಿಸ್ಬಾರ್ದು ಈ ತರ. ಓಕೆ, ಎಲ್ಲಿಗೆ ಬರ್ಬೇಕು ಹೇಳಿ? ಆಮೇಲೆ ಮೆಸೇಜ್ ಮಾಡ್ತೀನಿ. ಓಕೆ, ಬಾಯ್. ಬಾಯ್. ಏನಾಯ್ತು? ನಿಮ್ ಡೈಲಾಗ್ ಕೇಳ್ತಾ ಕೇಳ್ತಾ ಸಾಕ್ಷಿ ಹಳ್ಳಕ್ ಬಿದ್ದೋದ್ಲಾ? ಇದೇ ತರ ಅವಳ ಮದ್ವೆ ಆಗೋ ತನಕ ರೋಮಿಯೋ ಹಾಗೆ ಆಕ್ಟ್ ಮಾಡ್ತೀರಿ ಸಾಕು. ಇದ್ರಲ್ಲಿ ಆಕ್ಟ್ ಮಾಡೋಕೇನಿದೆ? ನಾನು ಸಾಕ್ಷಿನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ಅವಳಿಗೆ ಮೋಸ ಮಾಡೋ ಯೋಚನೆ ಮನ್ಸ್ನಲ್ಲೂ ಮಾಡಿಲ್ಲ ನಾನು. ಈ ವಿಷಯ ಡ್ಯಾಡ್ಗೂ ಗೊತ್ತು. ಸೂರ್ಯನ ಮೇಲಿರೋ ದ್ವೇಷನ ಅವ್ರ ಮನೆಯಲ್ಲಿ ಯಾರ ಮೇಲೆ ಬೇಕಾದರೂ ತೀರಿಸ್ಕೊಳ್ಳೋಣ, ಸಾಕ್ಷಿ ಒಬ್ಬಳನ್ನ ಬಿಟ್ಟು. ಇದನ್ನ ಡ್ಯಾಡ್ಗೂ ಹೇಳಿದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಸೂರ್ಯನ ದ್ವೇಷದ ಮಧ್ಯೆ ಸಾಕ್ಷಿನ ಮಾತ್ರ ತರಬೇಡಿ. ಇವನೇನು ಹೀಗೆ ಮಾತಾಡ್ತಿದ್ದಾನೆ? ಈ ಅಪ್ಪ ಮಗನ ಸಹಾಯ ತಗೊಂಡು ಸಾಕ್ಷಿನ ದಾಳ ಮಾಡ್ಕೊಂಡು ಆ ಸೂರ್ಯನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ನಾನು ಕಾಯ್ತಿದ್ರೆ ಇವರಿಬ್ರು ಮದ್ವೆಗೆ ನಾನು ಬ್ರೋಕರ್ ಆದಂಗೆ ಆಗ್ತಿದ್ದೀನಿ. ನೋ ವೇ. ನಾನು ಕ್ವೀನ್. ನಾನು ಯಾವತ್ತೂ ಕ್ವೀನ್ ಆಗೇ ಇರಬೇಕು. ನಾನು ಹಾಗಿರ್ಬೇಕು ಅಂದ್ರೆ ಶಿವನ ಸಾಕ್ಷಿ ಮದುವೆ ನಡಿಬೇಕು. ಆದ್ರೆ ಅವರಿಬ್ರು ಅನ್ಯೋನ್ಯವಾಗಿರ್ಬಾರ್ದಷ್ಟೆ. ಅಲ್ಲ, ಆದಿತ್ಯ ವಿರುದ್ಧ ಕಂಪ್ಲೇಂಟ್ ಕೊಡ್ಬೇಡಿ ಅಂತ ನಾನು ಅರ್ಪಿತಾ ಆಂಟಿ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ. ಅವ್ರು ನನ್ನ ಮಾತು ಕೇಳಲೇ ಇಲ್ಲ. ಇವತ್ತು ಸಡನ್ ಆಗಿ ಕೇಸ್ನ ವಾಪಸ್ ತಗೊಂಡಿದ್ದಾರೆ ಅಂದ್ರೆ ಇದ್ರ ಹಿಂದೆ ಏನೋ ಸಂಚ್ ನಡೀತಿದೆ ಅಂತ ಅನ್ನಿಸ್ತಿಲ್ವಾ ಡ್ಯಾಡ್? ಸಂಚ? ಇವತ್ತು ಸಾಕ್ಷಿ ರಂಜಿತ್ನ ಮೀಟ್ ಮಾಡಕ್ ಹೋಗಿದ್ಲು. ಅವಳು ಮೀಟ್ ಮಾಡ್ಕೊಂಡ್ ಬರ್ತಿದ್ದಾಗೇನೆ ಇಲ್ಲ ಅರ್ಪಿತಾ ಆಂಟಿ ಆದಿತ್ಯ ವಿರುದ್ಧ ಕೇಸ್ನ ವಾಪಸ್ ತಗೊಂಡಿದ್ದಾರೆ. ನೋಡು ಆರ್ಯ, ಅವತ್ತು ರಂಜಿತ್ ಕೇಸಲ್ಲಿ ಆದಿತ್ಯ ಆಚೆಗೆ ಬಂದಾಗ ಸಾಕ್ಷಿನ ರಂಜಿತ್ ಹತ್ರ ಕಳಿಸಿ ತನ್ನ ಮಗನ ಬಚಾವ್ ಮಾಡ್ಕೊಂಡ್ರು ಅಂತ ಆರತಿ ಅವ್ರ ಮೇಲೆ ಆಪಾದನೆ ಮಾಡಿದ್ದೆ. ನಾನು ಆರತಿ ಅಮ್ಮನೇ ಇದನ್ನೆಲ್ಲ ಮಾಡಿಸಿದ್ದಾರೆ ಅಂತ ಹೇಳ್ತಿಲ್ಲ ಡ್ಯಾಡ್. ಅಮ್ಮ ಸಾಕ್ಷಿನ ರಂಜಿತ್ ಹತ್ರ ಕಳಿಸ್ದೇ ಇರೋದೇ ಸತ್ಯನೋ ಅದೇ ಅಮ್ಮನ ಕಣ್ಣೀರು ಒರ್ಸಕ್ಕೆ ಸಾಕ್ಷಿ ರಂಜಿತ್ನ ಮೀಟ್ ಮಾಡಿರೋದು ಅಷ್ಟೇ ಸತ್ಯ. ಅಂದ್ರೆ ಇಂಡೈರೆಕ್ಟ್ ಆಗಿ ಆರತಿ ಅವರೇ ಕಾರಣ ಅಂತ ಹೇಳ್ತಾ ಇದೆಯಾ? ಹಾಗಲ್ಲ. ನೋಡು ಆರ್ಯ, ಕಾರಣ ಏನೇ ಆಗಿದೆ, ಅರ್ಪಿತಾಳಂತ ಕೆಟ್ಟ ಹೆಂಗಸಿಂದ ಆದಿತ್ಯ ಬಚಾವಾದ. ಅದಕ್ಕೆ ಸಾಕ್ಷಿ ಕಾರಣ ಅಂದ್ರೆ ಸಂತೋಷ ಪಡ್ಬೇಕಲ್ವಾ? ಆ ರಂಜಿತ್ ಅರ್ಪಿತಾ ಆಂಟಿ ಸೇರ್ಕೊಂಡು ಸಾಕ್ಷಿ ಎಲ್ಲಿ ದಾರಿ ತಪ್ಪಿಸ್ಬಿಡ್ತಾರೋ ಅಂತ ಭಯ ಆಗ್ತಿದೆ ನನಗೆ. ಅಟ್ಲೀಸ್ಟ್ ಆರತಿ ಅಮ್ಮ ಸಾಕ್ಷಿಗೆ ಬುದ್ಧಿ ಹೇಳಿ ತಡಿಬೋದಿತ್ತಲ್ವಾ? ದಾರಿ ತಪ್ಪೋದಕ್ಕೆ ನಾನು ಎಳೆ ಮಗು ಅಲ್ಲ ಆರ್ಯ. ಸರಿ ದಾರಿ ಕರ್ಕೊಂಡು ಹೋಗೋರು ಯಾರು, ದಾರಿ ತಪ್ಸೋರು ಯಾರು ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡೋಳು ನಾನು ಆಗಿದ್ದೀನಿ. ನೀನ್ ಅನ್ಕೊಳ್ಬೇಕಷ್ಟೇ ನಿಂಗೆಲ್ಲ ಅರ್ಥ ಆಗುತ್ತೆ ಅಂತ. ಆ ವಿಲನ್ ರಂಜಿತ್ನ ಹೀರೋ ಅನ್ಕೊಳ್ಳೋಷ್ಟು ಇನ್ನೋಸೆಂಟ್ ನೀನು. ದೇವ್ ನನಗೆ ಇನ್ನೋಸೆನ್ಸ್ ಜೊತೆಗೆ ಸೆನ್ಸು ಕೊಟ್ಟಿದ್ದಾನೆ. ನಿಂತರ 3 ಹೊತ್ತು ಕಣ್ಕಂಡವ್ರ ಮೇಲೆ ಅನುಮಾನದ ಕೆಂಡ ಕರ್ಕೊಂಡು ಕೂರೋಷ್ಟು ದಡ್ಡಿ ನಾನಲ್ಲ. ಸುಮ್ಮನೆ ಸಾಕ್ಷಿ,
ವಿಷಯನ ಪೂರ್ತಿ ಅರ್ಥ ಮಾಡ್ಕೊಳ್ದೆ ಏನೋ ಮಾತಾಡಿ ಕೋಪ ಬರ್ಸ್ಬೇಡ. ಓಹೋ, ನೀನ್ ಮಾತ್ರ ಯಾರ ಮನ್ಸಿಗೆ ಬೇಕಾದ್ರೂ ನೋವು ಮಾಡ್ಬೋದು, ನಾವ್ ಮಾತ್ರ ನಿನ್ಗೇನು ಅನ್ಬಾರ್ದು ಅಲ್ವಾ? ನಾನು ಯಾರ ಮನ್ಸಿಗೆ ನೋವು ಕೊಟ್ಟಿದ್ದೀನಿ? ಆರ್ತಿ ಅಮ್ಮನ್ ಮನ್ಸಿಗೆ. ಆರ್ತಿ ಅಮ್ಮನ ಬಗ್ಗೆ ನಾನೇನ್ ತಪ್ಪಾಗಿ ಮಾತಾಡಿಲ್ವಲ್ಲ? ಅವ್ರ ಬಗ್ಗೆ ನೇರವಾಗಿ ಮಾತಾಡ್ಲಿಲ್ಲ ಆರ್ಯ, ಆದ್ರೆ ನನ್ ತಪ್ಪನ್ನ ತೋರ್ಸೋ ಉದ್ದೇಶದಿಂದ ನಿನ್ ಮನ್ಸಲ್ಲಿ ಇದ್ದಿದ್ದು ಅವರೇ ತಾನೆ. ಸಾಕ್ಷಿನ ಅವರಾದ್ರೂ ತಡಿಬಹುದಾಗಿತ್ತು, ತಡಿಲಿಲ್ಲ ಅಂದ್ರೆ ಏನರ್ಥ? ಬಿಡು ಸಾಕ್ಷಿ, ನೀನೊಬ್ಳೇ ಎಷ್ಟು ಅಂತ ನನ್ನ ಪರವಾಗಿ ಮಾತಾಡ್ತೀಯ. ಅವನಿಗೂ ನನ್ನ ಬಗ್ಗೆ ಪ್ರೀತಿ ಇರಬೇಕಲ್ವಾ? ನಾನು ಇಲ್ಲೇ ಇದ್ರೆ ನೀವುಗಳು ನನ್ನ ಸಂಶಯ ಪಡೋದು ತಪ್ಪಲ್ಲ ಸೂರ್ಯ ಅವರೇ. ಇಲ್ಲಿಗೆ ಬಂದು ಸಂತೋಷವಾಗಿರ್ಬೋದು ಅಂತ ಅನ್ಕೊಂಡಿದ್ದೆ, ಆದರೆ ನಾನು ಅನ್ಕೊಂಡಿದ್ದಕ್ಕಿಂತ ಎಲ್ಲ ವಿರುದ್ಧವಾಗಿ ಆಗ್ತಾ ಇದೆ. ನಾನು ಇಲ್ಲಿಗೆ ಬರಬಾರ್ದಾಗಿತ್ತೇನು? ಆರ್ತಿಯವರೇ ಪ್ಲೀಸ್, ನೀವಾಗೆಲ್ಲ ತಪ್ಪಾಗಿ ತಿಳ್ಕೊಬೇಡಿ. ನೋಡು ಆರ್ಯ, ಅಮ್ಮ ತುಂಬಾ ಸೆನ್ಸಿಟಿವ್. ಮನ್ಸಿಗೆ ನೋವು ಮಾಡ್ಕೊಂಡು ಈ ಸಲ ಏನಾದ್ರೂ ಮನೆ ಬಿಟ್ಟು ಹೋದ್ರೆ ನಾನು ನಿನ್ನನ್ನು ಖಂಡಿತ ಕ್ಷಮಿಸಲ್ಲ ನೋಡು. ನಿನಗೆ ಆರ್ತಿಯ ಮಾತ್ರ ಸಾರಿ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಆರ್ತಿ ಅವ್ರ ಜೊತೆ ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಸಾರಿ ಅಮ್ಮ, ನಿಮ್ಮನ್ನ ಹರ್ಟ್ ಮಾಡಬೇಕು ಅಂತ ನಾನೇನು ಹೇಳಿಲ್ಲ. ಅರ್ಪಿತಾ ಮತ್ತೆ ರಂಜಿತ್ ಇಂಟೆನ್ಷನ್ಸ್ನ ಹೇಳಿದೆ ಅಷ್ಟೇ. ಮೊದಲು ನೀನ್ ಸರಿಯಾಗಿರೋದು ಕಲ್ತ್ಕೊಳ್ಳೋ. ಕಂಡವ್ರ ಮೇಲೆ ಅನುಮಾನ ಪಡ್ಬೇಡ. ನಿನಗೆ ರಂಜಿತ್ ಬಗ್ಗೆ ಗೊತ್ತಾಗೋಷ್ಟೊತ್ತಿಗೆ ಸಾಕು. ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು. ನಿನ್ ಭಾಷಣ ಕೇಳೋದಕ್ಕೆ ಯಾರಿಗೂ ಟೈಮ್ ಇಲ್ಲ. ಬನ್ನಿ ಅಮ್ಮ. ಬೇಟಿ, ಊಟ ಮಾಡ್ಬಾ ಬೇಟಿ. ಊಟ ತಿಂಡಿ ಬಿಟ್ಟು ಎಷ್ಟೊತ್ತು ಹೀಗೆ ಕೂತ್ಕೋತಿ? ನನಗ್ ಬೇಡ. ಆದಿತ್ಯ ಹತ್ರ ಕಳ್ಸೋವರೆಗೂ ನಾನು ಎಲ್ಗೂ ಬರಲ್ಲ. ಬೇಟಿ, ಆದಿತ್ಯಗೆ ಮರ್ತ್ಬಿಡು ಅಂತ ನಾನು ಹೇಳಿಲ್ಲ ನಿನ್ಗೆ? ಹಾಗಾದ್ರೆ ನನ್ನ ಸಾಯೋಕಾದ್ರೂ ಬಿಟ್ಬಿಡಿ. ನೀ ಸತ್ತೋದ್ರೆ ನಿಮ್ಮ ಅಪ್ಪಾಜ ನನ್ಗೆ ಬದುಕಿಗೆ ಬಿಡ್ತಾರೆ? ಹೆತ್ತು ಮಗಳ ಹತ್ರ ಬಂದ್ ಮುಖ ತೋರ್ಸಕ್ ಯೋಗ್ಯತೆ ಇಲ್ದಿರೋರ್ಗೆ ನಿಮ್ಮೇಲಾಗ್ಲಿ ನನ್ ಮೇಲಾಗ್ಲಿ ಹಕ್ಕು ಚಲಾಯಿಸೋ ಅಧಿಕಾರ ಇಲ್ಲ. ಈ 20 ವರ್ಷದಿಂದ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ಒಂದ್ಸಲನೂ ನೋಡಕ್ ಬಂದಿಲ್ಲ. ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಕೂಡ ಮಾಡಿರಲ್ಲ. ಇವಾಗ ಬಂದಿದ್ದಾರೆ ಅಂದ್ರೆ ನನ್ನ ಮೇಲೆ ಪ್ರೀತಿಗಂತೂ ಖಂಡಿತ ಅಲ್ಲ. ಇದರಿಂದ ಇನ್ನೇನೋ ಸ್ವಾರ್ಥ ಇರುತ್ತೆ. ಹೊಟ್ಟೆ ತುಂಬಿದಾಗ ಮೃಷ್ಟಾನ್ನ ಕೊಡೋರ್ಗಿಂತ ಹಸಿವಾದಾಗ ಮೊಸರನ್ನ ಕೊಡೋರೇ ಮುಖ್ಯ ಆಗ್ತಾರೆ ಚಾಚಾ. ಹೌದು ಬೇಟಿ, ಆದ್ರೆ ಈಗ ನಿಮ್ಮ ಅಪ್ಪಗೆ ಸಿಕ್ಕಿದಾರಲ್ಲ. ಹಾಗಾದ್ರೆ ನೀವೇ ಹೇಳಿ, ಅಡ್ರೆಸ್ ಇಲ್ದೇ ಇರೋಳು ಅಂತ ಗೊತ್ತಿದ್ದು ನಾನಿನ್ನ ಪ್ರೀತಿಸಿ ಮದ್ವೆ ಆಗೋಕೆ ಒಪ್ಕೊಂಡಲ್ಲ ಆದಿತ್ಯ ಮುಖ್ಯನೋ, ಅಥವಾ ನನ್ನ ಲೈಫ್ ಸೆಟ್ಲ್ ಆಗೋ ಟೈಮಲ್ಲಿ ನನ್ನ ನೆಮ್ಮದಿನ ಹಾಳು ಮಾಡಕ್ ಬರ್ತಿರೋ ನನ್ನ ತಂದೆ ಮುಖ್ಯನೋ ಅಂತ. ಅರೆ ಬೇಟಿ, ಇದೆಲ್ಲ ನನಗೆ ಅರ್ಥ ಆಗೋದಿಲ್ಲ ಬೇಟಿ. ಸ್ವಲ್ಪ ದಿವಸ ಸುಮ್ಗೆ ಇದ್ಬಿಡು. ಆಮೇಲೆ ನಿಮ್ಮ ಅಪ್ಪಾಜನ ಜೊತೆಗೆ ಮಾತಾಡಿ ನಿನ್ಗೆ ಕಳಿಸ್ಬಿಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಬಂದಾಗೆ ಮಾಡ್ಕೊಳ್ಳಿ. ಯಾವತ್ತೋ ಮಾಡ್ತೀನಿ ಅಂತ ಹೇಳ್ತಿರೋ ಕೆಲಸ ನೀವತ್ತೇ ಮಾಡಿ. ನನಗ್ ಜನ್ಮ ಕೊಟ್ಟು ಬೀದಿಗೆ ಬಿಸಾಕಿದ್ದು ಅಲ್ದೆ ಇವಾಗ ಬಂದು ತೊಂದರೆ ಕೊಡ್ತಿದ್ರಲ್ಲ, ಅವ್ರ ಜನ್ಮ ಜಾಲ್ ಆಡ್ಬಿಡ್ತೀನಿ. ಹಾಗೆಲ್ಲ ಮಾತಾಡಬಾರ್ದು ಬೇಟಿ. ದುಡುಕಿ ನಿನ್ ಜೀವನ ಹಾಳು ಮಾಡ್ಕೊಂಡು ನಂದು ಜಿಂದಗಿ ಬರ್ಬಾದ್ ಮಾಡ್ಬೇಡ ಬೇಟಿ. ನಿಮ್ಮ ಅಪ್ಪ ನಿನ್ಗೆ ತುಂಬಾ ಪ್ರೀತಿ ಮಾಡ್ತಾರೆ. ಟೈಮ್ ಬಂದಾಗ ಕರ್ಸ್ಕೊಂತೀನಿ ಅಂತ ಹೇಳಿದ್ದಾರೆ ಬೇಟಿ. ಈಗ ನೀನು ದುಡುಕಿದ್ರೆ ಅವರು ನನ್ನ ತಲೆಗೆ ಬಿಸಿನೀರು ಕಾಯಿಸ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ನೀನು ಆದಿತ್ಯಗೆ ಮದುವೆ ಆಗೋದಕ್ಕೆ ಬಿಡಬಾರ್ದು ಅಂತ ಧಮಕಿ ಹಾಕಿದ್ದಾರೆ ಬೇಟಿ. ಓ, ಧಮಕಿ ಹಾಕಿ ಸಂಬಂಧನ ಕಂಟ್ರೋಲ್ ಮಾಡೋ ಮನುಷ್ಯ ನನ್ನ ತಂದೆ ಅಂತ ಗೊತ್ತಾಯ್ತು. ಅಂಥವ್ರು ನನಗೆ ಒಳ್ಳೆ ಮನ್ಸಿರೋ ಹುಡುಗನ್ ತಂದು ನನಗೆ ಮದುವೆ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ನಾನು ನಿಮ್ಮನ್ನ ನನ್ನ ಸ್ವಂತ ತಂದೆ ಥರ ಅನ್ಕೊಂಡಿದ್ದೆ. ಆದರೆ ನೀವು ಒಂದು ಪ್ರಾಣಿನ ಮಾರ್ಬಿಟ್ಟು ದುಡ್ಡು ತಗೋತಾರಲ್ಲ, ಆ ಥರ ನಮ್ಮ ತಂದೆ ಅನ್ನೋ ಮನುಷ್ಯನಿಗೆ ಮಾರ್ಬಿಟ್ಟು ಕೈ ತೊಳ್ಕೋಬೇಕು ಅನ್ಕೊಂಡಿದ್ದೀರಾ? ಆಯ್ತು, ಹಾಗೆ ಮಾಡಿ. ನಾನು ಅವ್ರ ಹತ್ರ ಹೋಗೋದ್ರಿಂದ ನಿಮ್ಮ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಹತ್ರ ನೇರವಾಗಿ ಹೇಳಿದಿದ್ರೆ ನಾನು ಆಗಲ್ಲ ಅಂತಿರ್ಲಿಲ್ಲ. ಸರಿ ಚಾಚಾ, ಇನ್ನು ಮುಂದೆ ನೀವು ಹೇಗೆ ಹೇಳ್ತಿರೋ ನಾನು ಹಾಗೆ ಕೇಳ್ತೀನಿ. ಅದು ಯಾರಿಗೂ ಒಪ್ಪಿಸ್ತಿರೋ ಒಪ್ಸಿ. ಚೇಚೆ, ಕೈಸ ಬಾತ್ ಕರ್ತಿ ಹೈ ಬೇಟಿ. ಬಾ, ರೆಡಿ ಆಗೋ ಬಾ. ಎಲ್ಲಿಗೆ? ಆದಿತ್ಯ ನೋಡ್ಲಿಕ್ಕೆ. ಹೌದು ಬೇಟಿ, ಮಸಾಣಕ್ಕೆ ಹೋಗೋ ವಯಸ್ಸಿನಾಗೆ ನಮ್ದು ಬದುಕಕ್ಕೆ
ನಿಮ್ದು ಜಿಂದಗಿ ಮಸಾಣಗೆ ಕಳ್ಸಕ್ಕೆ ಆ ಖುದ ಒಪ್ಪೋದಿಲ್ಲ ಬೇಟಿ. ಹೋಗು, ಆದಿತ್ಯ ಹತ್ರ ಹೋಗು ಬೇಟಿ. ಥ್ಯಾಂಕ್ ಯು ಚಾಚಾ, ಥ್ಯಾಂಕ್ ಯು. ಕದ್ದ, ಇದೇನು ನಿನ್ನ ಸ್ಥಿತಿ? ಆನೆ ಎದುರುಗಡೆ ಬಂದ್ರು ಧೈರ್ಯವಾಗಿ ನಿಂತ್ಕೊಳ್ತಾ ಇದ್ದವನು ಈ ತರ ಅಸಹಾಯಕವಾಗಿ ಮಲಗಿದೆಯಲ್ಲೋ. ನಿನ್ನನ್ನು ಯಾರೋ ಈ ಸ್ಥಿತಿಗೆ ತಂದವರು, ಅವ್ರ ವಂಶ ನಾಶ ಆಗೋಗ್ಲಿ. ನಿನ್ನನ್ನು ನೋಡಿ ನಿಮ್ಮ ಅಮ್ಮ ಅಳೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗೋದಿಲ್ಲ ಕಣೋ, ನನ್ನ ಕೈಯಿಂದ ನೋಡೋಕ್ಕಾಗೋದಿಲ್ಲ. ಸರ್, ದಯವಿಟ್ಟು ಪೇಷಂಟ್ ಮುಂದೆ ಅಳಬೇಡಿ. ಪೇಷಂಟ್ ಅಪ್ಸೆಟ್ ಆಗಿಬಿಡ್ತಾರೆ. ಸಾರಿ ಮಾ, ಐ ಆಮ್ ವೆರಿ ಸಾರಿ. ನಿನ್ನ ಮೇಲೆ ಕೇಸ್ ಹಾಕಿದ್ಲಲ್ಲ ಆ ತಾಟಕಿ, ಅವಳು ಕೇಸ್ ವಾಪಸ್ ತಗೊಂಡ್ಲಂತೆ. ನೀವು? ನಾನು ಇವ್ರ ತಾತ. ಈಗ ಕಂಡೀಷನ್ ಹೇಗಿದೆ? ಪೂರ್ತಿ ಗುಣ ಆಗೋದಕ್ಕೆ ಇನ್ನೂ ಎಷ್ಟು ದಿನ ಬೇಕಾಗುತ್ತೆ? ಅದನ್ನ ಹೇಳೋದು ಕಷ್ಟ ಆಗುತ್ತೆ ಸರ್. ಈಗ ಸದ್ಯಕ್ಕೆ ಫಿಸಿಯೋಥೆರಪಿ ಮಾಡಿಸಿದ್ದಾರೆ, ಇನ್ನೂ ಕೆಲವು ವಾರಗಳು ಬೇಕಾಗ್ಬೋದು. ಇವ್ನ ಮನೆಗೆ ಕರ್ಕೊಂಡು ಹೋದ್ಮೇಲೆ ನಿಧಾನವಾಗಿ ವಾಕಿಂಗ್ ಮಾಡಿಸ್ಬೋದಾ? ಮಾಡಿಸ್ಬೋದು, ಖಂಡಿತ ಮಾಡಿಸ್ಲೇಬೇಕು. ಥ್ಯಾಂಕ್ ಯು ಮಾ, ತುಂಬ ಥ್ಯಾಂಕ್ಸ್. ನೀನು ಯಾಕಮ್ಮ ಇಲ್ಲಿ ಬರೋದಕ್ಕೆ ಹೋದೆ? ಆ ನಿಮ್ಮ ಚಾಚಾ ಏನೇನೋ ಮಾತಾಡ್ತಾನೆ, ನೀನು ಹೊರಡು ಇಲ್ಲಿಂದ. ಇಲ್ಲ ಸರ್, ಅವರೇ ಹೋಗ್ಬಾ ಅಂತ ಕಳ್ಸಿಕೊಟ್ಟಿದ್ದು. ಆರ್ಯ, ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು ನಿಮ್ಗೆ. ಏನಿ ರೋಷ? ಆದಿತ್ಯನಿಗೆ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಆ ಇನ್ಸ್ಪೆಕ್ಟರ್ ಧರಣೀಂದ್ರನೇ. ಹೌದು ಆರ್ಯ, ಇವಳು ಅದನ್ನ ಅವ್ರ ಮುಂದೆ ಹೇಳುವಾಗ ಅವ್ರು ತುಂಬಾ ಗಾಬರಿ ಆಗಿದ್ರು. ಸಾಕ್ಷಿ, ಇದ್ರ ಬಗ್ಗೆ ನಾನು ಇವ್ರ ಹತ್ರನೂ ಮಾತಾಡಿದ್ದೀನಿ. ಇವ್ರೇನೋ ಕನ್ಫ್ಯೂಸ್ ಮಾಡ್ಕೊಂಡು ಧರಣೀಂದ್ರ ಮೇಲೆ ಹೇಳ್ತಿದ್ದಾರೆ. ಯಾವುದೇ ಇನ್ಸ್ಪೆಕ್ಟರ್ ಆಗಿರಲಿ ಅರೆಸ್ಟ್ ಮಾಡಿದ್ಮೇಲೆ ಸುಳ್ಳು ಹೇಳೋದಕ್ಕಾಗೋದಿಲ್ಲ. ಅರೆಸ್ಟ್ ಮಾಡಿದ್ಮೇಲೆ ಸ್ಟೇಷನ್ ಡೈರಿಯಲ್ಲಿ ರಿಪೋರ್ಟ್ ಬರೀಲೇಬೇಕು. ಆದ್ರೆ ಇವರು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿರೋ ಕ್ರಿಮಿನಲ್ ಆರ್ಯ. ಈಗ ಆರ್ಯ ಸಸ್ಪೆಂಡ್ ಆಗಿದೆ ನೀರೋಶ್. ಅದ್ ನನಗೂ ಗೊತ್ತಮ್ಮ. ಇವಾಗ ಬರ್ವಾಗ ದಾರಿಯಲ್ಲಿ ಆ ಇನ್ಸ್ಪೆಕ್ಟರ್ ಧರಣೀಂದ್ರ ಸಿಕ್ಕಿದ್ದ. ಅವ್ನು ಇದನ್ನ ಎಷ್ಟು ಅಹಂಕಾರದಿಂದ ಹೇಳ್ಕೊಂಡ ಗೊತ್ತಾ? ಆರ್ಯನ್ನ ನಾವೇ ಸಸ್ಪೆಂಡ್ ಮಾಡಿದ್ದು ಅಂತ ಹೇಳ್ದ. ಧರಣಿಯಿಂದ ನಿನ್ನ ಹತ್ರ ಹಾಗೆ ಹೇಳಿದ್ದ? ನನ್ನ ಆಣೆಗೂ ಸರ್, ಆ ಇನ್ಸ್ಪೆಕ್ಟರ್ ಹತ್ರ ಮಾತಾಡುವಾಗ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ. ಆದ್ರೆ ತುಂಬಾ ಭಯ ಆಗೋಯ್ತು, ಧೈರ್ಯ ಬರಲಿಲ್ಲ. ಆ ಇನ್ಸ್ಪೆಕ್ಟರ್ ಧರಣೀಂದ್ರ ನನ್ನ ತುಂಬಾ ಹೆದರ್ಸಾಗಿ ನೋಡ್ದ ಸರ್. ಧರಣೀಂದ್ರ ನನ್ನನ್ನು ಹೇಗೆ ಸಸ್ಪೆಂಡ್ ಮಾಡೋಕ್ಕಾಗತ್ತೆ? ನೋಡಿ ನೀರೋಷ, ನೀವು ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಇದನ್ನ ನನ್ನ ಹತ್ರ ಹೇಳ್ತಾ ಇದ್ದೀರಾ. ಇಲ್ಲ ಆರ್ಯ, ಧರಣೀಂದ್ರನೇ ಹೇಳಿದ್ದನ್ನ. ಧರಣೀಂದ್ರ ಚಿದಂಬರಂ ಕಡೆ ಕೆಲಸ ಮಾಡ್ತಿದ್ದಾನೆ. ಅವ್ನು ನನ್ನ ಮುಂದೆನೆ ಚಿದಂಬರಂಗೆ ಫೋನ್ ಮಾಡಿ ಇವಳನ್ನ ಆದಿತ್ಯನ್ ಮೀಟ್ ಮಾಡಕ್ ಬಿಡ್ಬೇಕೋ ಬೇಡವೋ ಅಂತ ಕೇಳ್ತಿದ್ದ. ಅಷ್ಟೇ ಅಲ್ಲ, ಆದಿತ್ಯನಿಗೆ ಈ ತರ ಮಾಡಿದ್ದು ನಾವೇ, ನೀನು ಜಾಸ್ತಿ ಮಾತಾಡಿದ್ರೆ ನಿನ್ಗೂ ಇದೇ ತರ ಮಾಡ್ತೀನಿ ಅಂತ ಹೇಳ್ತಿದ್ದ. ಧರಣೇಂದ್ರಗೂ ಚಿದಂಬರಂಗೂ ಹೇಗೆ ಲಿಂಕ್ ಇರಕ್ ಸಾಧ್ಯ? ಸಾಧ್ಯ ಇದೆ ಆರ್ಯ. ಅವ್ನು ನನ್ನ ಹತ್ರ ಬಂದು, ರಂಜಿತ್ ಹತ್ರ ನೀವು ಕೆಲಸ ಮಾಡ್ತಾ ಇದ್ದೀರಾ, ರಂಜಿತ್ ಮತ್ತೆ ಚಿದಂಬರಂಗೆ ತುಂಬಾ ಲಿಂಕ್ ಇದೆ, ರಂಜಿತ್ ಮೂಲಕ ನೀವು ಅರ್ಪಿತಾ ಹೇಳಿಸಿದ್ರೆ ಆದಿತ್ಯನ ಮೇಲೆ ಕಂಪ್ಲೇಂಟ್ನ ವಾಪಸ್ ತಗೊಳ್ತೀನಿ ಅಂತೇಳಿ ಮೀಡಿಯೇಟ್ ಮಾಡಕ್ ಬಂದಿದ್ದ. ಇದನ್ನೆಲ್ಲ ನೋಡಿದ್ರೆ ಆ ಧರಣೀಂದ್ರ, ಚಿದಂಬರಂ, ಅರ್ಪಿತಾ, ರಂಜಿತ್ ಇವರೆಲ್ಲ ಒಂದೇ ಗ್ಯಾಂಗ್ ಅಂತ ಕನ್ಫರ್ಮ್ ಆಯ್ತು. ಹೌದು ಸೂರ್ಯರೇ, ಇವರೆಲ್ಲ ಸೇರ್ಕೊಂಡು ಆದಿತ್ಯಂಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಇದಕ್ಕೆ ನೀವು ಶಿಕ್ಷೆ ಕೊಡ್ಸಕ್ಕಾಗಲ್ವಾ? ನಮ್ಮ ಮಗನಿಗೆ ತೊಂದರೆ ಕೊಟ್ಟು ಹೇಗೆ ರೋಜರೋಷವಾಗಿ ಓಡಾಡ್ತಾ ಇದ್ದಾರೆ ನೋಡಿ. ಅವ್ರು ಯಾರನ್ನು ಸುಮ್ಮನೆ ಬಿಡಲ್ಲ ಆರ್ತಿಯವ್ರೆ. ಅವ್ರೆಲ್ಲರಿಗೂ ಒಂದು ಗತಿ ಕಾಣಿಸ್ತೀನಿ. ಮೊದಲು ಆದಿತ್ಯನ ಡಿಸೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಬನ್ನಿ. ಅಮ್ಮ, ಆದ್ರೆ ಇದಕ್ಕೂ ರಂಜಿತ್ಗೂ ಯಾವ ಸಂಬಂಧನೂ ಇಲ್ಲ ಅನ್ಸುತ್ತೆ. ತುಂಬಾ ಒಳ್ಳೆಯವರಮ್ಮ. ಬನ್ನಿ ಬನ್ನಿ, ನಾನೇ ನಿಮ್ಗೆಲ್ಲ ಫೋನ್ ಮಾಡಿ ಕರ್ಸ್ಕೋಬೇಕು ಅಂತ ಇದ್ದೆ. ಡಾಕ್ಟ್ರು ಈಗ ತಾನೇ ಹೇಳಿದ್ರು ಆದಿತ್ಯನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆ ಕರ್ಕೊಂಡು ಹೋಗ್ಬೋದಂತೆ. ಸದ್ಯ ಅವನಿನ್ನ ಹಾಸ್ಪಿಟಲ್ ಇರೋದು ಸಾಕು, ಮನೆ ಕರ್ಕೊಂಡು ಹೋಗೋಣ. ಡಾಕ್ಟರ್ಸ್ಗೆ ಒಂದ್ಸಲ ಕೇಳ್ಬೇಡೋಣ. ಅರ್ಯ, ಡಾಕ್ಟರ್ನ ಕರಿ. ಹಾಂ ಡ್ಯಾಡ್. ಹಲೋ ಮಿಸ್ಟರ್ ಸೂರ್ಯ, ಇವಾಗ ನಿಮ್ಮ ಮಗನ ನೀವು ಮನೆ ಕರ್ಕೊಂಡು ಹೋಗ್ಬೋದು. ಫಿಸಿಯೋಥೆರಪಿ ಸ್ವಲ್ಪ ದಿನ ಕಂಟಿನ್ಯೂ ಮಾಡಬೇಕಾಗತ್ತೆ. ಡಾಕ್ಟರ್, ಫಿಸಿಯೋಥೆರಪಿ ಮುಗಿದ್ಮೇಲೆ ನನ್ನ ಮಗ ಮೊದಲಿನ ಹಾಗೆ ಓಡಾಡ್ತಾನಲ್ವಾ? ಆ ನಂಬಿಕೆ ಇಟ್ಕೊಳ್ಳಿ ಮೇಡಮ್. ಆರ್ತಿ, ನನ್ನ ಮಾತು ಕೇಳು. ಆದಿತ್ಯನ ದಿನ ಇಲ್ಲಿ ಕರ್ಕೊಂಬರೋ ಬದಲು
ನಾನು ಊರಿಗೆ ಕರ್ಕೊಂಡು ಹೋಗ್ತೇನೆ. ಊರಿಗೆ ಕರ್ಕೊಂಡು ಹೋಗ್ತೀರಾ? ಅಲ್ಲಿ ಕರ್ಕೊಂಡೋಗಿ ಏನು ಮಾಡ್ತೀರಾ? ಊರಲ್ಲಿ ಒಬ್ರು ನಾಟಿ ವೈದ್ಯರಿದ್ದಾರೆ. ಅವರು ಎಂತೆಂಥ ಹೋಪ್ಲೆಸ್ ಕೇಸ್ಗಳನ್ನೆಲ್ಲನೂ ರೆಡಿ ಮಾಡಿದ್ದಾರೆ. ಆದಿತ್ಯನ ಆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೇ ವಾಸಿ ಅಂತ ಅನ್ಸುತ್ತೆ. ಅಪ್ಪ, ಆದಿತ್ಯನ ಅಲ್ಲಿ ಕರ್ಕೊಂಡು ಹೋದ್ರೆ ಸರಿ ಹೋಗ್ತಾನಲ್ವಾ? ಆದಿತ್ಯನ ಪೂರ್ತ ರೆಡಿ ಮಾಡಿ ಕರ್ಕೊಂಬರೋ ಜವಾಬ್ದಾರಿ ನಂದು. ನೀವು ಹೇಳೋದು ಸರಿ ಅಂತ ಅನ್ಸುತ್ತೆ. ನೀವೇನು ಹೇಳ್ತೀರಿ ಡಾಕ್ಟರ್ ಇದಕ್ಕೆ? ನಾವು ಇದಕ್ಕೆ 100% ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಸರಿ ಹೋಗ್ಬೋದು, ಸರಿ ಹೋಗ್ದೇನೆ ಇರ್ಬೋದು. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಆದಿತ್ಯನ ನಿಮ್ಮ ಊರಿಗೆ ಕರ್ಕೊಂಡು ಹೋಗಿ ಏನೇ ಹೆಲ್ಪ್ ಬೇಕಾದ್ರೂ ನನ್ನ ಕೇಳಿ. ಸೂರ್ಯರೇ, ನಾನು ಅಜ್ಜಿನ ಜೊತೆ ಹೋಗಿ ಬರಲಾ? ಸರಿ ಆರ್ತಿ, ನೀನು ಬರೋದು ಬೇಡ. ನೀನು ಮಕ್ಕಳ ಜೊತೆ ಇಲ್ಲೇ ಇರು. ನಾನು ನನ್ನ ಮೊಮ್ಮಗನ್ನ ಕರ್ಕೊಂಡು ಹೋಗಿ ಅವನ್ನ ಪೂರ್ತಿ ರೆಡಿ ಮಾಡಿ ಕರ್ಕೊಂಬರೋ ಜವಾಬ್ದಾರಿ ನಂದು. ಹೌದಮ್ಮ, ನೀವು ನಮ್ಮ ಜೊತೆ ಇಲ್ಲೇ ಇರಿ.